ಎಲ್ಲರಿಗೂ ನಮಸ್ಕಾರ. ಭಾರತದ ಇತಿಹಾಸದ ಹಾದಿಯನ್ನೇ ಬದಲಿಸಿದ ಕೋಟ್ಯಾಂತರ ಶೋಷಿತರ ಬದುಕಿಗೆ ದಾರಿದೀಪವಾದ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಅವರೇ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಬನ್ನಿ, ಈ ಯುಗಪುರುಷನ ಜೀವನ ಮತ್ತು ಅವರ ಹೋರಾಟದ ಕಥೆಯನ್ನ ಒಮ್ಮೆ ನೋಡೋಣ. ಅವರಿಗೆ ಆಗ ಕೇವಲ 22 ವರ್ಷ. ಅಮೆರಿಕದಲ್ಲಿ ಓದೋಕೆ ಸಹಾಯ ಮಾಡಿದ ಬರೋಡಾ ಮಹಾರಾಜರಿಗೆ ಅವರು ಕೊಟ್ಟ ಮಾತಿದು. ಗಮನಿಸಿ, ಇದು ಕೇವಲ ಒಂದು ಭರವಸೆ ಆಗಿರಲಿಲ್ಲ, ಇದು ಅವರ ಇಡೀ ಜೀವನದ ದಿಕ್ಸೂಚಿಯಾಗಿತ್ತು. ಇದನ್ನೇ ಅವರು ತಮ್ಮ ಜೀವನದ ಪರಮ ಧ್ಯೇಯವನ್ನಾಡಿ ಮಾಡಿಕೊಂಡ್ರು. ಹಾಗಾದ್ರೆ ಅವರ ಈ ಮಹಾನ್ ಪಯಣ ಶುರುವಾಗಿದ್ದು ಎಲ್ಲಿಂದ? ಅವರ ಜ್ಞಾನದ ಹಸಿವು ಹೇಗೆ ಮತ್ತು ಎಲ್ಲಿಂದ ಆರಂಭವಾಯಿತು ಅನ್ನೋದನ್ನ ಮೊದಲು ನೋಡೋಣ, ಬನ್ನಿ. ಏಪ್ರಿಲ್ 14, 1891 ಮಧ್ಯಪ್ರದೇಶದ ಮಹೌ ಅನ್ನೋ ಸಣ್ಣ ಮಿಲಿಟರಿ ಕ್ಯಾಂಪ್ನಲ್ಲಿ ಅಂಬೇಡ್ಕರ್ ಹುಟ್ಟಿದ್ದು. ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ದಂಪತಿಯ 14ನೇ ಅಂದ್ರೆ ಕೊನೆ ಮಗು. ಅವರ ತಂದೆ ಬ್ರಿಟಿಷ್ ಸೈನ್ಯದಲ್ಲಿ ಸುಬೇದಾರ್ ಆಗಿ ಒಳ್ಳೆ ಹುದ್ದೆಯಲ್ಲಿದ್ದರು, ಶಿಕ್ಷಣಕ್ಕೆ ಪ್ರೋತ್ಸಾಹನೂ ಕೊಡ್ತಿದ್ರು. ಆದರೆ ಇಷ್ಟೆಲ್ಲ ಇದ್ರೂ ಸಮಾಜ ಅವರನ್ನು ನೋಡ್ತಿದ್ದ ರೀತಿ ಮಾತ್ರ ಬೇರೆಯೇ ಇತ್ತು. ಯಾಕಂದ್ರೆ ಅವ್ರು ಹುಟ್ಟಿದ್ದು ಮಹಾರ್ ಜಾತಿಯಲ್ಲಿ, ಆ ಕಾಲದಲ್ಲಿ ಅಸ್ಪೃಶ್ಯ ಅಂತ ಪರಿಗಣಿಸಲಾಗಿದ್ದ ಒಂದು ಸಮುದಾಯದಲ್ಲಿ. ತಮ್ಮ ಸಮುದಾಯದಿಂದಲೇ 1912ರಲ್ಲಿ ಮುಂಬೈ ಯೂನಿವರ್ಸಿಟಿಯಲ್ಲಿ ಪದವಿ ಪಡೆದ ಮೊದಲ ವ್ಯಕ್ತಿ ಅನ್ನೋ ಹೆಗ್ಗಳಿಕೆ ಅವರದು. ಅಲ್ಲಿಂದ ಶುರುವಾದ ಅವರ ಜ್ಞಾನಯಾತ್ರೆ ನಿಲ್ಲಲೇ ಇಲ್ಲ. ಅಮೆರಿಕದ ಕೊಲಂಬಿಯಾ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಹೀಗೆ ಜಗತ್ತಿನ ಶ್ರೇಷ್ಠ ವಿಶ್ವವಿದ್ಯಾಲಯಗಳಲ್ಲಿ ಒಂದರ ಹಿಂದೊಂದು ಪದವಿಗಳನ್ನು ಪಡೆದರು. ಅವರ ಈ ಸಾಧನೆ ನಿಜಕ್ಕೂ ಅಸಾಮಾನ್ಯ. ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಓದ್ತಿದ್ದಾಗ ದಿನಕ್ಕೆ 18 ಗಂಟೆಗಳ ಕಾಲ ಓದ್ತಿದ್ರಂತೆ. ಅಬ್ಬಾ, ಇದನ್ನ ಕಲ್ಪನೆ ಮಾಡ್ಕೊಳ್ಳಕ್ ಸಾಧ್ಯನಾ? ಅವರಲ್ಲಿದ್ದ ಜ್ಞಾನದಾಹ, ತಮ್ಮ ಸಮುದಾಯವನ್ನ ಮೇಲೆತ್ತಬೇಕು ಅನ್ನೋ ಛಲ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಈ ಒಂದೇ ಒಂದು ಸಂಖ್ಯೆ ಸಾಕು. ಇಷ್ಟೆಲ್ಲ ಪದವಿಗಳನ್ನ ಪಡೆದು ಜ್ಞಾನದ ಶಿಖರವನ್ನೇರಿ ಭಾರತಕ್ಕೆ ವಾಪಸ್ ಬರ್ತಾರೆ. ಆದ್ರೆ ಇಲ್ಲಿ ಅವರಿಗಾಗಿ ಕಾದಿದ್ದೇ ಬೇರೆ. ಜಾತಿ ತಾರತಮ್ಯದ ಕ್ರೂರ ಮುಖ ಅವರಿಗೆ ಮತ್ತೆ ಮತ್ತೆ ದರ್ಶನವಾಯಿತು. ಇಲ್ಲಿಂದಲೇ ಅವರ ಹೋರಾಟದ ನಿಜವಾದ ಅಧ್ಯಾಯ ಶುರುವಾಗತ್ತೆ. ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಬರೋಡಾ ಸಂಸ್ಥಾನದಲ್ಲಿ ಮಿಲಿಟರಿ ಸೆಕ್ರೆಟರಿ ಅನ್ನೋ ದೊಡ್ಡ ಹುದ್ದೆಯಲ್ಲಿದ್ರು. ಆದರೆ ಆಫೀಸಿನಲ್ಲಿದ್ದ ಜವಾನರು ಕೂಡ ಅವರನ್ನ ಮುಟ್ಟಬಾರ್ದು ಅಂತ ಫೈಲ್ಗಳನ್ನ ಕೈಗೆ ಕೊಡದೆ ದೂರದಿಂದಲೇ ಮೇಜಿನ ಮೇಲೆ ಎಸೆತಿದ್ರಂತೆ. ಈ ತರಹದ ವೈಯಕ್ತಿಕ ಅವಮಾನಗಳೇ ಮುಂದೆ ಲಕ್ಷಾಂತರ ಜನರ ಸ್ವಾಭಿಮಾನಕ್ಕಾಗಿ ನಡೆದ ದೊಡ್ಡ ಹೋರಾಟಕ್ಕೆ ಕಿಡಿಯಾದವು. ಸುಮ್ಮನೆ ಕೂರ್ಲಿಲ್ಲ ಅವರು. ತಮ್ಮ ಹೋರಾಟವನ್ನ ಹಂತ ಹಂತವಾಗಿ ಕಟ್ಟಿದ್ರು. 1920ರಲ್ಲಿ ಧನಿ ಇಲ್ಲದವರ ಧನಿಯಾಗಲು ಮೂಕನಾಯಕ ಪತ್ರಿಕೆಯನ್ನ ಶುರು ಮಾಡಿದ್ರು. 1927ರಲ್ಲಿ ಮಹಾಡ್ ಕೆರೆಯ ನೀರು ಎಲ್ಲರಿಗೂ ಸೇರಿದ್ದು ಅಂತ ಸಾರುತ್ತಾ ನೀರನ್ನ ಮುಟ್ಟಿ ಐತಿಹಾಸಿಕ ಸತ್ಯಾಗ್ರಹ ನಡೆಸಿದ್ರು. ಅದೇ ವರ್ಷ ಅಸಮಾನತೆಯನ್ನೇ ಪ್ರತಿಪಾದಿಸುವ ಮನುಸ್ಮೃತಿಯನ್ನ ಸಾರ್ವಜನಿಕವಾಗಿ ಸುಟ್ಟು ಹಾಕಿ ಇಡೀ ವ್ಯವಸ್ಥೆಗೆ ಸವಾಲೆಸೆದರು. ಆಮೇಲೆ 1930ರಲ್ಲಿ ದೇವಾಲಯ ಪ್ರವೇಶಕ್ಕಾಗಿ ಹೋರಾಟ ಶುರು ಮಾಡಿದ್ರು. ಇವೆಲ್ಲವೂ ಕೇವಲ ಪ್ರತಿಭಟನೆಗಳಲ್ಲ, ಬದಲಿಗೆ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯ ಮೆಟ್ಟಿಲುಗಳಾಗಿದ್ದುವು. 1932ರಲ್ಲಿ ಭಾರತದ ರಾಜಕೀಯದಲ್ಲಿ ಒಂದು ದೊಡ್ಡ ತಿರುವು ಬಂತು. ಬ್ರಿಟಿಷರು ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಘೋಷಿಸಿದ್ರು. ಆದರೆ ಗಾಂಧೀಜಿ ಇದಕ್ಕೆ ಒಪ್ಪದೆ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ರು. ಆಗ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ನಡೆದ ಐತಿಹಾಸಿಕ ಒಪ್ಪಂದವೇ ಪೂನಾ ಒಪ್ಪಂದ. ಇದರ ಪ್ರಕಾರ ಪ್ರತ್ಯೇಕ ಮತಕ್ಷೇತ್ರದ ಬದಲು ಜಂಟಿ ಮತಕ್ಷೇತ್ರದಲ್ಲೇ ದಲಿತರಿಗೆ ಮೀಸಲಿದ್ದ ಸೀಟುಗಳ ಸಂಖ್ಯೆಯನ್ನ 71ರಿಂದ 148ಕ್ಕೆ ಅಂದ್ರೆ ಡಬಲ್ಗಿಂತ ಹೆಚ್ಚಿಗೆ ಏರಿಸಲಾಯಿತು. ಇದು ದಲಿತರ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸಿದ ಒಂದು ಮಹತ್ವದ ಘಟನೆ. ಈ ಎಲ್ಲ ಸಾಮಾಜಿಕ ಮತ್ತು ರಾಜಕೀಯ ಹೋರಾಟಗಳಲ್ಲಿ ಗಳಿಸಿದ ಅನುಭವ, ಅವರ ಜ್ಞಾನ, ಇದೆಲ್ಲವೂ ಸೇರಿ ಅವರನ್ನ ಸ್ವತಂತ್ರ ಭಾರತದ ಭವಿಷ್ಯವನ್ನೇ ಬರೆಯುವ ಜಾಗಕ್ಕೆ ತಂದು ನಿಲ್ಲಿಸಿತು. ಹೌದು, ಇದು ಅಂಬೇಡ್ಕರ್ ಅವರ ಜೀವನದ ಅತ್ಯಂತ ಮಹತ್ವದ ಅಧ್ಯಾಯ. ಸಂವಿಧಾನ ರಚನಾ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರಾಗಿ ಇಡೀ ದೇಶದ ಮುಂದಿನ ದಾರಿಯ ನೀಲನಕ್ಷೆಯನ್ನ ತಯಾರಿಸುವ ಗುರುತರ ಜವಾಬ್ದಾರಿ ಅವರ ಹೆಗಲ ಮೇಲೆ ಬಿತ್ತು. ಜಗತ್ತಿನ ಬೇರೆ ಬೇರೆ ದೇಶಗಳ ಸಂವಿಧಾನಗಳನ್ನ ಆಳವಾಗಿ ಅಭ್ಯಾಸ ಮಾಡಿ ಭಾರತದ ಮಣ್ಣಿಗೆ, ಇಲ್ಲಿನ ಜನರಿಗೆ ಸರಿಹೊಂದುವಂತಹ ಒಂದು ಅದ್ಭುತ ಸಂವಿಧಾನವನ್ನು ರೂಪಿಸುವಲ್ಲಿ ಅವರ ಪಾತ್ರ ನಿಜಕ್ಕೂ ಸಿಂಹಪಾಲು. ಅವರು ರೂಪಿಸಿದ್ದು ಕೇವಲ ಒಂದು ಕಾನೂನು ಪುಸ್ತಕವನ್ನಲ್ಲ, ಅದೊಂದು ಸಾಮಾಜಿಕ ನ್ಯಾಯದ ಮಹಾಕಾವ್ಯ. ಪ್ರತಿಯೊಬ್ಬ ನಾಗರಿಕನಿಗೂ ಮೂಲಭೂತ ಹಕ್ಕುಗಳನ್ನು ನೀಡಿತು. ಆರ್ಟಿಕಲ್ 17ರ ಮೂಲಕ ಅಸ್ಪೃಶ್ಯತೆ ಅನ್ನೋ ಅನಿಷ್ಟ ಪದ್ಧತಿಯನ್ನೇ ಕಾನೂನುಬಾಹಿರಗೊಳಿಸಿತು. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನ ಖಾತ್ರಿಪಡಿಸಿತು. ಅಷ್ಟೇ ಅಲ್ಲ, ಹಿಂದೂ ಕೋಡ್ ಬಿಲ್ ಮೂಲಕ ಮಹಿಳೆಯರಿಗೂ ಆಸ್ತಿ, ವಿವಾಹದಲ್ಲಿ ಸಮಾನ ಹಕ್ಕುಗಳಿಗಾಗಿ ಅವರು ಹೋರಾಡಿದ್ರು. ಆದರೆ ಅಂಬೇಡ್ಕರ್ ಅವರಿಗೆ
ಕಾನೂನಿನ ಮೂಲಕ ಸಿಕ್ಕ ಸಮಾನತೆ ಮಾತ್ರ ಸಾಕಾಗ್ಲಿಲ್ಲ. ಯಾವ ವ್ಯವಸ್ಥೆ ಈ ಅಸಮಾನತೆಯನ್ನ ಹುಟ್ಟುಹಾಕಿದೆಯೋ ಆ ವ್ಯವಸ್ಥೆಯಿಂದಲೇ ಆಧ್ಯಾತ್ಮಿಕವಾಗಿ ಹಾಗೂ ತಾತ್ವಿಕವಾಗಿ ಸಂಪೂರ್ಣ ಬಿಡುಗಡೆ ಬೇಕು ಅಂತವರು ಬಲವಾಗಿ ನಂಬಿದ್ರು. ಹಾಗಾಗಿಯೇ 1935ರಲ್ಲೇ ಅವರು ಈ ಕ್ರಾಂತಿಕಾರಿ ಘೋಷಣೆಯನ್ನ ಮಾಡಿಬಿಟ್ಟಿದ್ರು. ನಾನು ಹಿಂದೂ ಆಗಿ ಹುಟ್ಟಿದ್ದು ಆಕಸ್ಮಿಕ, ಆದರೆ ಖಂಡಿತವಾಗಿಯೂ ಹಿಂದೂ ಆಗಿ ಸಾಯೋದಿಲ್ಲ ಅಂತ. ಅಂದ್ರೆ ಅವರ ಈ ನಿರ್ಧಾರ ಹಠಾತ್ತಾಗಿ ಬಂದಿದ್ದಲ್ಲ, ಬದಲಿಗೆ ದೀರ್ಘಕಾಲದ ಚಿಂತನೆಯ ಫಲವಾಗಿತ್ತು. ತಾವು ಹೇಳಿದ ಮಾತಿನಂತೆ ಅಕ್ಟೋಬರ್ 14, 1956ರಂದು ನಾಗಪುರದಲ್ಲಿ ಒಂದು ಐತಿಹಾಸಿಕ ಘಟನೆ ನಡೆಯಿತು. ಅದೇ ಧಮ್ಮದೀಕ್ಷಾ. ಆ ದಿನ ಅಂಬೇಡ್ಕರ್ ಅವರು ತಮ್ಮ ಲಕ್ಷಾಂತರ ಅನುಯಾಯಿಗಳ ಜೊತೆ ಜಾತಿಯ ಸಂಕೋಲೆಗಳಿಂದ ಮುಕ್ತರಾಗಲು ಸಮಾನತೆ ಮತ್ತು ಕರುಣೆಯ ಮಾರ್ಗವಾದ ಬೌದ್ಧ ಧರ್ಮವನ್ನ ಸ್ವೀಕರಿಸಿದರು. ಆ ಒಂದೇ ದಿನ ಅವರ ಜೊತೆ ಬೌದ್ಧ ಧರ್ಮಕ್ಕೆ ಸೇರ್ಪಡೆಗೊಂಡವರ ಸಂಖ್ಯೆ ಎಷ್ಟು ಗೊತ್ತಾ? ಸರಿಸುಮಾರು 5 ಲಕ್ಷ ಜನ. ಈ ಒಂದು ಸಂಖ್ಯೆಯೇ ಜನರ ಮೇಲೆ ಅವರಿಗಿದ್ದ ಪ್ರಭಾವ ಮತ್ತು ಅವರ ನಿರ್ಧಾರದ ಮಹತ್ವವನ್ನ ಸಾರಿ ಹೇಳುತ್ತೆ. ಡಿಸೆಂಬರ್ 6, 1956 ಅಂಬೇಡ್ಕರ್ ಅವರು ನಮ್ಮನ್ನು ದೈಹಿಕವಾಗಿ ಅಗಲಿದ ದಿನ. ಆದರೆ ಅವರು ಬಿಟ್ಟು ಹೋದ ವಿಚಾರಗಳು, ಅವರ ಪರಂಪರೆ ಇಂದಿಗೂ ಎಂದೆಂದಿಗೂ ಅಮರ. 1990ರಲ್ಲಿ ಅವರಿಗೆ ಮರಣೋತ್ತರವಾಗಿ ದೇಶದ ಅತ್ಯುನ್ನತ ಗೌರವ ಭಾರತ ರತ್ನವನ್ನ ನೀಡಿ ಗೌರವಿಸಲಾಯಿತು. ಅವರ ಜನ್ಮದಿನವನ್ನ ನಾವೆಲ್ಲ ಅಂಬೇಡ್ಕರ್ ಜಯಂತಿ ಅಂತ ಹೆಮ್ಮೆಯಿಂದ ಆಚರಿಸ್ತೀವಿ. ಭಾರತ ಸಂವಿಧಾನದ ಪಿತಾಮಹ ಅಂತ ನಾವು ಅವರನ್ನ ಕರೀತೇವೆ. ಅವರ ಬರಹಗಳು, ಅವರ ಚಿಂತನೆಗಳು ಇವತ್ತಿಗೂ ಭಾರತದಲ್ಲಿ ಮಾತ್ರವಲ್ಲ, ಜಗತ್ತಿನಾದ್ಯಂತ ಸಾಮಾಜಿಕ ನ್ಯಾಯಕ್ಕಾಗಿ ನಡೆಯುವ ಹೋರಾಟಗಳಿಗೆ ಸ್ಫೂರ್ತಿಯಾಗಿವೆ. ಅವರು ತಮ್ಮ ಜೀವನದ ಕೊನೆಯಲ್ಲಿ ಒಂದು ಬಹಳ ಮುಖ್ಯವಾದ ಮಾತನ್ನ ಹೇಳಿ ಹೋಗಿದ್ರೆ, ಈ ಹೋರಾಟದ ರಥವನ್ನ ನಾನು ತುಂಬಾನೇ ಕಷ್ಟಪಟ್ಟು ಇಷ್ಟು ದೂರ ಎಳೆದುಕೊಂಡು ಬಂದಿದ್ದೀನಿ. ಒಂದು ವೇಳೆ ನನ್ನ ಜನರಿಗೆ ಇದನ್ನ ಮುಂದೆ ಕೊಂಡೊಯ್ಯಲು ಆಗದಿದ್ರೆ ಅಲ್ಲೇ ಬಿಟ್ಬಿಡಿ, ಆದರೆ ಯಾವುದೇ ಕಾರಣಕ್ಕೂ ಅದನ್ನ ಒಂದೇ ಒಂದು ಹೆಜ್ಜೆ ಹಿಂದಕ್ಕೆ ಹೋಗಲು ಬಿಡಬೇಡಿ. ಹೌದು, ಅಸಮಾನತೆಯ ರಥ ಹಿಂದೆ ಸರಿಯಬಾರದು ಅನ್ನೋದೇ ಅವರ ಕೊನೆ ಆಶಯವಾಗಿತ್ತು. ಹಾಗಾದ್ರೆ ಇವತ್ತಿನ ದಿನದಲ್ಲಿ ಅಂಬೇಡ್ಕರ್ ಅವರು ಕಷ್ಟಪಟ್ಟು ಎಳೆದು ತಂದ ಆ ರಥ ಎಲ್ಲಿದೆ? ಅದು ಮುಂದೆ ಸಾಗ್ತಿದೆಯಾ, ನಿಂತಲ್ಲೇ ನಿಂತಿದೆಯಾ, ಅಥವಾ ಹಿಂದಕ್ಕೆ ಚಲಿಸ್ತಿದೆಯಾ? ಈ ಪ್ರಶ್ನೆಯ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಿದೆ.